ರಾಜ್ಕುಮಾರ್ ನಂಬಿಬೇಕು ಅದ್ರಲ್ಲಿ ದೇವರ ಹುಡುಕೊಂಡಾನ ಮಗನ್ ಕರ್ಕೊಂಡು ದಾರು ಕುಡ್ದಂಗ ಹಾಕಿದ್ರಿ ಅದು ಮುಂದ್ ಕುಂದ್ರಿಸ್ಕೊಂಡು ದಾರು ಕುಡ್ದ ರೇಟ್ ಆದ್ರೆ ಕುಡ್ದನ ಯಾರು ಕೇಳಿದ್ರೆ ಹಾಕ ಆತದ ನಮ್ಗೆ ಮಹಾರಾಷ್ಟ್ರದ ಹೆಣ್ಮಗಳು ಮಾಡ್ಕೊಂಡು ನಮ್ಮ ಮನೆ ಸಸಿ ಮಾಡ್ಕೊಂಡು ಬಂದವ್ರು ನಮ್ಮ ಮನೆಯವ್ರಾಗಿ ಇರ್ತಾರ ಅವ್ರ ಇದು ICU ಇಟ್ಟಂಗ್ ಮಾಡ್ಬೇಕ್ರಿ ಇದಕ್ಕೆ ಯಾವಾಗ ಇದು 10 ಆಳ್ ಬೇಕ್ರಿ ಇದಕ್ರಿ 15 ರೂಪಾಯಿ ಎಲ್ಲ ಇಡ್ಬೇಕ್ರಿ ಗ್ರೇಡಿಂಗ್ ಮಾಡ್ಬೇಕ್ರಿ ಪ್ಯಾಕೆಟ್ ಬದಲಾಯಿಸ್ಬೇಕ್ರಿ ಮಣ್ಣು ರಿಚ್ ಮಾಡ್ಬೇಕ್ರಿ ಅಂದ್ರ ಅವನು ಇವು ಜಾಸ್ತಿ ಹೋಗೋಣ ಹೋಗ್ತಾವ್ರಿ ಅವು ಹೋಗ್ತಾವ್ರಿ ಅವು ಹೋಗ್ತಾವ್ರಿ ಕವರ್ ಆಗ್ತಾವ್ರಿ ಇವು ಒಟ್ಟ ಒಂದು ಹೋಗುದಿಲ್ರಿ 8 ವರ್ಷದ ಗಿಡ ಈ 3 ವರ್ಷದ ಗಿಡ ಅದಾವ್ರಿ ಎಲ್ಲಾ 3 ವರ್ಷದ ಪ್ಲಾಂಟೇಶನ್ ಇದು 3 ವರ್ಷದ ಐತ್ರಿ ಹೌದ್ರಿ ಇದು 3 ವರ್ಷ ಸಸಿ ನಿಧಾನವಾಗಿ ಬೆಳಿತಾವ್ರಿ 3 ತಿಂಗಳಾಗ ಮಾರ ಆಂಧ್ರದವ್ರು ತರ್ತಾರಿ ನಮ್ ಪೆಡಿ ಮಠ ಇರ್ತಾರ ಕೆಲವ್ರು ಹೇಳ್ತಾರಲ್ಲ ಸರ್ ನರ್ಸರಿ ಒಳಗೆ ಇದ್ವಪ್ಪ ಅಂದ್ರೆ ಇದು ನಮ್ ನೈಸರ್ಗಿಕವಾಗಿ ವಾಗುಣಿ ಜಾಸ್ತಿ ಹೋಗ್ತಾವತಾರಲ್ರಿ ನಾವು 90% ನೆಟ್ ಹಾಕಿನ್ರಿ ಇವ್ರಿ ಈಗ ನೋಡ್ರಿ ಬಿಸಿಲು ಬಿದ್ದ ನೋಡ್ರಿ ಅವ್ರಲ್ಲಿ ಕತ್ತಲು ಬೀಳ್ತೀವ್ರಿ ನಾಳೆ ಬೀಳ್ತೀವ್ರಿ ಅದ್ರಾಗ ಬೆಳೆದು ತೊಂದ್ರೆ ಆಗ್ತವ್ರಿ ಅದನ್ನ ಬೆಳೆಸಿದಾಗ ಹೇಳ್ತಾರ ಅವ್ರ ನರ್ಸರಿ ಪ್ರಶ್ನೆ ರೀ ಇದು 50% ಇದಕ್ಕಿಂತ ಕಮ್ಮಿ ಇದ್ದಿದ್ದು ಹಾಕದ ಅಂದ್ರೆ ನ್ಯಾಚುರಲ್ ಕರೆಕ್ಟ್ ಇರ್ತದ್ರಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆನೂ ಆಗ್ಬೇಕ್ರಿ ಅದನ್ನ ಏನ್ ಮಾಡ್ತಾರ್ರಿ ಅದನ್ನ ಬಾಡಿಗೆ ಕೊಂಡ ತಂದ ಅದಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಹಾಕಂತ ಔಷಧಿಗಳು ಹಾಕ್ತಾರ ಬೆಳಿತಾವ್ರಿ ಕೃತಕವಾಗಿ ಬೆಳೆಸಿದ ಅಂದ್ರೆ ನಾವ್ ರೈತರ ಬೆಲೆ ಬೆಳೆಸುತ್ತೆ ಚಲೋ ಮಾತು ಹೇಳಪ್ಪ ಎತ್ತರಿದ್ದ ಬರೀ ಚಂದ ಮಾತು ಹೇಳಿ ರೊಕ್ಕ ಕಸ್ಕೊಂಡ್ ಕಳ್ಸ ಸುಮಾರು ಅಂದೇ ಬಿಡ್ತಾರ್ರಿ ಅವ್ರಿಗೆ ಇಲ್ಲಿಂದ ನೀವು ಕೃಷಿ ಜಾಕಿ ಮಾಡ್ದಂಗ ಮಾಡ್ತೇವ್ರಿ ಇದನ್ನ ಒಯ್ದು ಇದು ಮಾಡ್ಬೇಕು ಅಲ್ಲಿ ವೆದರ್ ಚೇಂಜ್ ಆಗಿ ಏನೂ ಆಗುದಿಲ್ರಿ ನಾವು ಮಹಾರಾಷ್ಟ್ರದ ಒಂದು ಹೆಣ್ಮಗಳು ಮಾಡ್ಕೊಂಡು ನಮ್ಮ ಮನೆ ಸಸಿ ಮಾಡ್ಕೊಂಡು ಬಂದವ್ರು ನಮ್ಮ ಮನೆಯವ್ರಾಗಿ ಇರ್ತಾರ್ರಿ ಅವ್ರು ಅವ್ರ ಮನೆಯವ್ರಾಗಿ ಇದು 3 ವರ್ಷ ಐತ್ರಿ ಇಲ್ಲ ನ್ಯಾಚುರಲ್ ಒಳಗ್ ಬಂದದ ಯಾವಾಗ ಹೋಗ್ತದ ತಾನೇ ಹೋಗ್ತದ ಈಗ ಬಂದದ್ರಿ ಇವ್ರು ತಳಗಿಂದ ಬಂದದ ಇವ್ ಹೋಗ್ಯಾವ ಅದಕ್ರಿ ನಾವ್ ಬರುವಂದಕ್ಕೂ ಔಷಧ ಹುಡ್ಕೊಂಡ್ ಅಂದ್ರೆ ಏನ್ ಮಾಡ್ತೇವೆ ಸರ್ ನಾವು ಒಂದ್ ಸ್ವಲ್ಪ ತಡೀರಿ ಸಮುದ್ರದೊಳಗ ಏನೋ ಒಂದ್ ಕಡ್ಡಿ ಬಿದ್ರು ಹೊರಗೆ ತಂದ ಸಮಾಧಾನ ಇರುದಿಲ್ರಿ ಅದಕ್ಕ ನಾವ್ ಇದಕ್ಕೆ ನಾವು ಪೆಸ್ಟಿಸೈಡ್ಸ್ ಹೊಡೆದೇವ ಅಂದ್ರೆ ಅದನ್ನ ಹೊರಗೆ ಹಾಕೋತನ ಮತ್ತೊಂದು ಕ್ರಿಯೆ ಮಾಡ್ಕೊಳ್ಳೋದಿಲ್ರಿ ಅದು ನಾವು ಕೊಟ್ಟಂತ ಗೊಬ್ಬರ ನೀರ ಎಲ್ಲ ಅದನ್ನ ಹೊರಗೆ ಹಾಕ್ಲಿಕ್ಕೆ ವಿನಿಯೋಗ ಮಾಡ್ತದ್ರಿ ನಾವು ಕಲ್ಟಿವೇಶನ್ ಮಾಡಿ ಬೆಳೆದಲ್ಲಿ ಅಗತಿ ಮಾಡ್ತೇವೆ ನೋಡ್ರಿ ಗಿಡಗಳಿಗೆ ಅದರಿಂದ ಏನು ತೊಂದರೆ ಆಗ್ತದಲ್ಲ ಅದನ್ನ ಬರ್ಸಲಕ್ಕೆ ನಾವು ಕೊಟ್ಟಂತ ಗೊಬ್ಬರ ವಿನಿಯೋಗ ಮಾಡ್ಕೊತದ್ರಿ ಅದು ಅದನ್ನ ಸುಧಾರಣೆ ಮಾಡ್ಕೊಳಕ್ಕೆ ಹೋಗ್ತದ್ರಿ ಅದ್ರದ್ದು ಅದಕ್ಕೆ ಲೋ ಕಲ್ಟಿವೇಶನ್ ಒಳಗೆ ಇರ್ಬೇಕ್ರಿ ಆದಷ್ಟಾಯ್ತು ಕೀಟಗಳನ್ನ ರೋಗಗಳನ್ನ ಬರ್ಲಾರ್ದಂಗ ಕೃಷಿ ಮಾಡ್ಬೇಕೆ ಹೊರತು ಬಂದಕ್ರ ಔಷಧ ಒಟ್ಟೆ ಹೊಡಿಬಾರ್ದ್ರಿ ಆ ಬೆಳೆಗೂ ಯಾವಾಗ ತೊಗರಿ ಕಾಯಿ ಆಗಿತ್ತು ಹುಳ ಆಗಲ್ಕತ್ತಿದ್ವಪ್ಪ ಅಂತಂದ್ರ ಅವಾಗ ಅನಿವಾರ್ಯಕ್ಕೆ ಮಾಡ್ಬೇಕು ಹೊರತು ಬರುವಂದಕ್ಕೂ ಈಗೇನ್ ಕಾಯಿ ಆಗಂಗಿಲ್ಲ ಈಗ ಈ ಸದ್ ಯಾರು ಮಾರ್ಲಿಕ್ಕೂ ತಗೊಂಟಿಲ್ಲ ಇದನ್ನ ಇವತ್ತೊಂದಿನ ಹಿಂಗ ಆಗ್ಯದ ನಾಳೆಗೂ ಹಿಂಗೆ ಇರುದಿಲ್ರಿ ಇದು ಹೊಸ ಬಿಟ್ಟದ್ರಿ ಇದು ಶುದ್ಧ ಆಗ್ತದ್ರಿ ಇದಕ್ ನಾವು ಔಷಧ ಹೊಡೆದು ಇದಕ್ ಹೆಬಿಟ್ ಹಾಕದಂಗ ಆಗ್ತದ್ರಿ ಮಗನ್ ಕರ್ಕೊಂಡ್ ದಾರು ಕುಡ್ದಂಗ ಆಗ್ತದ್ರಿ ಅದು ಮುಂದ್ ಕುಂದರ್ಸ್ಕೊಂಡ್ ದಾರು ಕುಡ್ದ ಅಂದ್ರೆ ರೇಟ್ ಆಗ ಬರೀ ಕುಡ್ದನಕ್ಕೆ ಯಾರು ಬೈದ್ರೆ ಕೇಳಿದ್ರೆ ಹಾಕ ಆಗ್ತದ ನಮಗ ಮತ್ ಮಗನ್ ಕರ್ಕೊಂಡ್ ದಾರು ಕುಡ್ದ ಅಂದ್ರೆ ಹೆಂಗ ಆಗ್ತದ್ರಿ ಅದಕ್ಕೆ ನಾವು ಯಾವ್ದೇ ಪೆಸ್ಟಿಸೈಡ್ಸ್ ಆಗಲಿ ಯಾವ್ದೇ ಔಷಧ ಹೊಡಿಬೇಕಾದ್ರೂ ಯೋಚನೆ ಮಾಡಿ ಯಾವಾಗ ಮಾಡ್ಬೇಕು ಅದನ್ನ ಮಾಡ್ಲಾರ್ದಂಗೆ ಕೃಷಿ ಮಾಡ್ಬೇಕು ಹೊರತು ಯಾವ್ದೇ ರೋಗ ಬಂದತ್ತ ಅಂದ್ರೆ ನೀವು ಸ್ಪಷ್ಟವಾಗಿ ನಾವೆಲ್ಲರಿಗೂ ಹೇಳಕ್ ಸೆಣೆ ಅಲ್ಲ ನೀರ್ ಜಾಸ್ತಿ ಆದ್ರೂ ರೋಗ ಬರ್ತದ್ರಿ ಫಸ್ಟ್ ಔಷಧ ಹೊಡಕ್ಕಿಂತ ಮೊದಲು ನೀರ್ ಕಂಟ್ರೋಲ್ ಮಾಡ್ರಿ ನೀವು ತಾನೇ ಕಂಟ್ರೋಲ್ ಆಗಿಬಿಡ್ತದೆ ಮಾಡಿ ನೋಡಿರ್ಬೇಕಾದ್ರೆ ನೀವು ಯಾವಾಗ ಬೆಳಿ ನೀರ್ ಜಾಸ್ತಿ ಆಗ್ತಾವ ಅವಾಗ ರೋಗ ಬರ್ತಾವ್ರಿ ಇಲ್ಲಿಕಂದ್ರೆ ರೋಗ ಬರ್ಲಕ್ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಎಲ್ಲಾರು ತೋರ್ಸಾಕತ್ರಿ ನೀವು ಅಲ್ಲಿ ಒಳಗೆ ಮೆಣಸಿನ ಗಿಡ ಅದಾವ ಟಮಾಟಿ ಗಿಡ ಅದಾವ ಮಳಿ ನೀರ್ ಜಾಸ್ತಿ ಆಯ್ತಂದ್ರೆ ಆಗೋದಿಲ್ರಿ ಯಾಕಂದ್ರೆ ಸ್ವಚ್ಛ ನೀರ್ ಏನೂ ಆಗೋದಿಲ್ರಿ ಬರಗಾಲ ಬಿದ್ದಾಗ ನಿಮ್ಗೆ ಪ್ರಾಬ್ಲಮ್ ಏನಾಗಿಲ್ಲ ನಾವ್ ಮಳಿ ಬಂದ್ರೆ ಚಲೋ ಮಳಿ ಬರ್ಲಿಲ್ಲ ಅಂದ್ರೆ ಬಾಳ ಚಲೋ ಅನ್ನೋ ಲೆಕ್ಕ ಹೋಗಿದೇವ್ರಿ ಎಷ್ಟೇ ಬರಗಾಲ ಬಿದ್ರು ಏನೋ ಈಗ ಇವೇ ಒಕ್ಕಲ್ತನ ರೀ ಅದು ಒಕ್ಕಲ್ತನ ಅಂದ್ರೆ ಇವ್ರು ಹೊಡ್ದೇವನ್ರಿ ಎಲ್ಲಾನು ಬಾಳೆ ಮಾಡಿ ರಾಶಿ ಮಾಡ್ಕೊಂಡ್ ಊಟ ಮಾಡೋದು ಒಕ್ಕಲ್ತನ ರೀ ಇದು ಎಣ್ಣೆ ಹೊಡೆಯೋದು ಟ್ರ್ಯಾಕ್ಟರ್ ಮಾಡೋದು ಒಕ್ಕಲ್ತನ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಹೊಡೆಯೋದು ಔಷಧ ಔಷಧ ಹೊಡೆಯೋದು ಪೈಪ್ಲೈನ್ ಮಾಡಿ ನೀರು ಬಿಡೋದು ಇವು ಮೂರು ಈ ಸದ್ಯ ನಮ್ಮ ಕಂಡಿಗೆ ಮಾತ್ರ ಕೆಟ್ಟ ಅನ್ಸವ್ರಿ ನೀರೇ ಹೋಗ್ಯಾವ್ರಿ ರೈತರಿಗೆ 3 ವರ್ಷದ್ರಿ 2 ವರ್ಷನ ಕಾಯಿ ಆತ ಬಾಳ ಕೆಟ್ಟ ಅನಾವತ್ರಿ ಸರ್ ಇದು ಈಗ ಪಾಳ್ಯಕರ್ ಸರ್ ನಮ್ಗೆ 2006 ಹೇಳ್ಯಾರಿ ಮಹಾಪೂರ್ ಬಂದ್ ಬಾಳ ದುಷ್ಪರಿಣಾಮ ಆಗ್ತದ ಯಾಕತ್ ಕೇಳ್ರಿ ನಾ ಏನ್ ದೇವ್ರ ಹೇಳವಲ್ಲ ದಿಂಡ್ರ ಹೇಳವಲ್ಲ ದೇವ್ರ ಮೇಲೆ ನಂಬಿಕೆನೂ ನಮಗಿಲ್ಲ ನಾ ಆಧ್ಯಾತ್ಮಿಕ ಕೃಷಿ ಮಾಡವ ಅವ್ರು ಹೇಳ್ಯಾರ ಒಂದು ಡ್ಯಾಮ್ ಕಟ್ಕಿಸಿಂದ ಡ್ಯಾಮಿನ ತಳಗಿನ ಹೊಲ ಒಟ್ಟಿ ನೀರ್ ಬಿಡ್ತಾರ್ರಿ ಮಳಿ ಬಂದಕ್ರ ಹಗಲ ರಾತ್ರಿ ನೀರು ಬಿಟ್ಟಿದ್ದ ರಗಡಾಗಿರ್ತದೆ ಮಳಿ ನೀರು ಎಲ್ಲಿ ಇರ್ಬೇಕ್ರಿ ಅದು ಬಂದಿದ್ದ ನೀರು ಹೋಗಿ ಬಿಡುದು ಅದು ಈಗ ಕೂಡ್ಕಿಸಿಂದ ಏನಾಗ್ತದ್ರಿ ಅದು ಮಹಾಪೂರ ಬರ್ತದೆ ಮತ್ತೆ ಅದ್ರ ಅರ್ಥ ಮತ್ತೆ ಏನಾಗ್ತದ
ಹಾ ಹಂಗೆ ಆತಾವ್ರಿ ಅವ್ರ ಮುಳುಗುತ್ತೆ ಇವ್ರ ಮುಳುಗುತ್ತೆ ಮುಳುಗಂಗ್ ಮಾಡಿದ್ರೆ ಮುಳುಗುತ್ತೆ ಮತ್ತ ಸ್ವಯಂ ಕೊಡ್ತಾ ಅಪರಾಧ ಯಾರು ಏನ್ ಮಾಡಕ್ ಸಾಧ್ಯ ಅವ್ರಿ ಡ್ಯಾಮ್ ಕಟ್ಟಾರ ಹೊಲ ಸರ ಹೊಲ ನೀರ್ ಉಂಡು ಹೆಂಗ ಗೊತ್ತದೇನ್ರಿ ಅವು ಸತ್ತು ಹೋಗ್ಬಿಟ್ಟಾವ್ರಿ ಎಲ್ಲ ಹೊಳದಾಗ ಏನು ಉಳಿದಿಲ್ರಿ ಅದ್ರಾಗ ಫಲವತ್ತತೆ ಹೋಗ್ಯದ್ರಿ ರೌಂಡ್ ಅಪ್ ಹೊಡಿತಾರ ಒಲ್ಲಿ ಕಬ್ಬಿ ಈ ಕಡೆ ರಾಮದುರ್ಗ ಮುದೇಳ ಜಮಖಂಡಿ ಮಾಲಿಂಗಪುರ ಹೋದ್ರೆ ಎಲ್ಲರ ಒಂದ್ ಹುಲ್ ಕಡ್ಡಿ ದನ ಮೇಯ್ಲಿಕ್ ಸಿಕ್ಕಿತೇನ್ರಿ ಒಂದ್ ಹೊಲ ಹಾಕೊಳಕ್ ಕಡ್ಡಿ ಸಿಗಾರ ಸ್ವಚ್ಛ ರೋಡಿನ ತನಕ ಎಲ್ಲ ರೌಂಡ್ ಅಪ್ ಹೊಡೆದ್ ಬಿಟ್ಟಿರ್ತಾರ ಅದೆಲ್ಲ ಬಾಳ ಮಾತಾಡಬಾರ್ದು ತಪ್ಪ ಆತಾವ ಅವು ಎಲ್ಲಾ ಕೃಷಿ ಉದ್ಯೋಗಿ ಅಲ್ರಿ ಅದು ನೀರಾವರಿ ಅಂತ ಏನ್ ಹೇಳ್ತೀನ್ರಿ ನಾ ನೀರಾವರಿ ಮಾಡುವೆ ನಾವ್ ಈ ಹೆಂಗ ನಾವು ಅಲ್ಲಿ ಹೋಗಿ ಬಂದಿನಿ ಒಂದು ಬೋರ್ ಹಾಕಿಲ್ರಿ ನಾ ಹೆಂಗಿದ್ರು ಪರಮಾತ್ಮ ಬದುಕಿಸ್ತಾನ ಒಂದ್ ಸಲಿಗೆ ನವಣಿಗಾದ್ರೆ ಸಾಕಲ್ಲ ನಮ್ಗೇನಾಗ್ತದೆ ಹೋಗೋ ಮುಂದೆ ಒಟ್ಟು ತಗೊಂಡಿವಿ ಇವನು ಗೋಲ್ ಗುಂಟು ಕಟ್ಸಿದಪ್ಪ ಒಯ್ಯತ್ ಕೊಟ್ಟರೇನೋ ಹೋಗೋ ಮುಂದೆ ಕೊಟ್ಟಿಲ್ಲ ಕುಡಿದೂ ಇಲ್ಲ ಎಟ್ ಬೇಕಾಗ್ಯದ ಅಟ್ ಬದುಕಸಟ್ಟು ಬೆಳೆಸ್ತಾನ ಬದುಕಿಸಲ್ಲ ಅಂದ ಬಳಕ ಸಲಿಗೆ ಅವನ್ ಕರ್ತವ್ಯ ಅದ ಎಷ್ಟು ನಾವು ಖಂಡಿತ ಮಾಡಿದಾಗ ಹೋದ್ರೆ ಐತ್ರಿ ಯಾವ್ಯಾವ ತೊಂದ್ರೆ ಬರೋದಿಲ್ಲ ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಆಗೋದಿಲ್ರಿ ಯಾರಿಗೂ BP ಶುಗರ್ ಬರೋದಿಲ್ಲ ಅಷ್ಟೇ ಸಮಾಧಾನ ಆಗಿಬಿಡುದು ಒಂದೇ ಸಿದ್ದೇಶ್ವರ ಮುತ್ತಾರ ಯಾವಾಗ ಸಮಾಧಾನ ಆಗ್ತೇವೆ ಅವಾಗ ಎಲ್ಲ ಶುದ್ಧ ಆಗಿಬಿಡ್ತೀರಿ ಅಷ್ಟೇ ಸರ್ಕಾರ ಚಿಂತನೆ ಮಾಡಕತ್ತದಲ್ರಿ ರೈತನ ಹೊಳೆಗಳಿಗೆ ಚಿಂತನೆ ಮಾಡಿ ಏನ್ ಚಲೋ ಮಾಡ್ಯಾರಿ ಅವ್ರಿ ಸರ್ಕಾರದವ್ರಿಗೆ ಕೇಳ್ತೇವ್ರಿ ನಾವ್ ನೇರವಾಗಿ ಇಲ್ಲಿ ನೋಡ್ಲಕತ್ತಾರಲ್ರಿ ನೋಡ್ತಾರಿಲ್ರಿ ಈ ಸದ್ ಎಲ್ಲಾರು ನೋಡ್ತಾರ ನೇರವಾಗಿ ಕೇಳ್ತೇವೆ ನಾವೊಬ್ಬ ಅವಿದ್ಯಾವಂತ ಒಕ್ಕಲಿಗೆ ಹೋಗಿನಿ ಏನ್ ಚಲೋ ಮಾಡ್ಯಾರ ಹೇಳ್ರಿ ನೋಡೋ ಅವ್ರು ರೈತನ ಬರಡು ಭೂಮಿಗೆ ನಾವ್ ನೀರ್ ಕೊಟ್ಟಿವಿ ಅಂದ್ರೆ ಫಲವತ್ತಾದ ಬೆಳೆ ಬೆಳಿತಾರಿಲ್ರಿ ಯಾರ್ ಸುಮ್ಮನೆ ಸುಖದಾಗ ಅದ್ರ ಮೋಟರ್ ಸೈಕಲ್ ತಂದ್ರು ಕಾರ್ ತಂದ್ರು ಬರಲೇ ಕಟ್ಟಿದ್ರು ಸುಖದಾಗ ಯಾರಾದಾರ ತೋರಿಸ್ಕೊಡ್ರಿ ನಮ್ಗೆ ಒಬ್ರ ಈಗ ನೀರ ಬಿಡೋ ಬಿಟ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ನೀರ್ ಉಪಯೋಗಿಸ್ತೇವೆ ಹೇಳ್ತಾರ ಅವ್ರ ಇಲ್ದೇನೆ ಬದುಕಕ್ ಆಗಂಗಿಲ್ರಿ ನೀರು ಬೇಕು ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರಿ ಉಪಯೋಗಿಸ್ಬೇಡ್ರಿ ಈಗ ಯಾವಾಗಲೂ ನಾ ಮಾಸ್ತರ್ ನಾ ಯಾರ್ದಿಲ್ಲ ಗೊತ್ತಿಲ್ಲ ಮಾಸ್ತರ್ ಅಂತ ಹೇಳ್ಕೊತಿರ್ ಏನ್ ಮಾಡ್ತೀವಿ ಧಾರವಾಡ ಹಾಕ್ತಿರಿ ನನಗೆ ನೀವು ಯಾವಾಗ ನಾವು ರಾಜಶೇಖರ್ ನಿಮ್ರಿಗೆ ಅದನ್ನ ನಾ ಮಾಸ್ತರ್ ನೌಕರಿ ಮಾಡ್ತೀನಿ ಅಟ್ಟೆ ಹೇಳಿರ್ತದೆ ಮುತ್ತಾರ ಪ್ರಚಂಡ ಹೇಳ್ಯಾರ ನೀವು ಅದ್ ಎಟ್ ಬೇಕು ನಾನದು ಇರ್ಬೇಕು ಅವೆಲ್ಲ ಏನ್ ಆರೋಗ್ಯ ಹೇಳ್ತಾರಲ್ಲ ಲೋಭ ಮಗ ಮತ್ಸರ್ ಎಲ್ಲಾನು ಇರ್ಬೇಕಾರೆ ಎಟ್ ಇರ್ಬೇಕು ಅಷ್ಟೇ ಇರ್ಬೇಕ್ರಿ ಪಂಪ್ ಕಿಲೋ ಇದ್ದಿದ್ದು ಅವು ಯಾವ ಏನು ಮಾಡೋದಿಲ್ರಿ ಫೈವ್ ಸ್ಟಾರ್ ಏನು ಮಾಡೋದಿಲ್ರಿ ಬೂದಿ ಮುಂದೆ ಅದಕ್ಕೆ ಹಿರಿಯರು ಬೂದಿ ಕರಗಲಿಲ್ಲ ಕರಗಬೇಕಂತ ರೀಕ್ಷಿಲ್ರಿ ಅದನ್ನ ಒಂದ್ 4 ಬಗಸಿ ಒಂದ್ ಬಾದ್ಲಾಗ ತೊಗೊಳೋದು ನೀರ್ ಹಾಕೋದು ಒಂದ್ 4 ಬಗಸಿ ಬೂದಿ ಹಾಕೋದು ಹಾಕಿ ಅಂದ್ರೆ ಕೈಯಾಡಿಸಿ 2 ನಿಮಿಷ ಬಿಡ್ರಿ ಮ್ಯಾಗ ಇಡ್ಲಿ ಕಡ್ಡಿ ಚೋರ ಅವೆಲ್ಲ ಬರ್ತಾವ ತೆಗೀರಿ ಅವನ್ನ ಒಂದ್ 2 ನಿಮಿಷ ಬಿಟ್ರಿ ಅಂದ್ರೆ ತಳಗ ಕಲ್ಲ ಮಣ್ಣ ಇದೆಲ್ಲ ತಳಕೊಂಡಿರ್ತದ ಅದ್ ನಡಬರ್ಕಿಂದ ನೀರ್ ಅರಿವಾರ ಸೋಸ್ ಕಿಸಿಂದ ಒಂದು ಚೆಂಬು ಒಂದು ಪಂಪಿಗೆ ಹಾಕಿ ಹೊಡಿರಿ ಇದ್ರ ಮ್ಯಾಗ ಸ್ಪಾಟ್ ಕೊಂದಿರ್ಬೇಕ್ರಿ ನಿನ್ನ ಮಳೆ ಬಂದಾಗ ಹೋಗ್ರಿ ನಾವ್ ಮನೆಗಿನ ಬೂದಿ ಹೊಡೆದಿಲ್ರಿ ಇದಕ್ಕೆ ಏನ ನಾವ್ ಬ್ಲಾಟೆಕ್ಸ್ ಹೊಡ್ಬೇಕಾರ ಸ್ಪಾಟ್ ಕೊಂಡಿರ್ತಾವಲ್ಲ ಹಾಗೆ ಸ್ಪಾಟ್ ಕೊಂದ್ರ ಸಹ ಹೊಡಿರಿ ಇದಕ್ಕೆ ಇದು ಯಾವಾಗ ಹಿಂಗ ರಂಗೋಲಿ ಹುಳ ಒಟ್ಟ ಸೂಲ್ ಆಗುದಿಲ್ರಿ ಇವ್ ಆಗಲ್ರಿ ಇದ್ರ ಮ್ಯಾಲ ಬೂದಿ ಕವರ್ ಇರ್ತಾವ ರುಚಿ ಬಿದ್ದು ಬಿಡ್ತೇವ್ರಿ ಒಂದ್ ಬೆಲ್ ಬಿಟ್ಟಿರ್ತೇವ್ರಿ ಇದ್ರಾಗ ಒಳಗ ಒಂದ್ ಹುಳ ಇರ್ತೇವ್ರಿ ಇದ್ರಾಗ ಬೂದಿದ ಎಂಡಿ ಇದ್ರದಿಂದ ಮಾಡಿರ್ತಾರಲ್ಲ ಕುಳ್ಳಿಂದ ಯಾವಾಗ ಬೂದಿ ಆದ್ರೂ ಎಲ್ಲ ಕುಚಲ ಆಗ್ತದ್ರಿ ನೀವ್ ಮಾಡಿ ನೋಡ್ರಿ ಒಂದ್ ಸಣ್ಣ ಪ್ರಯೋಗ ಮಾಡ್ರಿ ನೀವ್ ಎಲ್ಲಾರು ದ್ರಾಕ್ಷಿದು ದಾಳಿಂಬ್ರಿಗೂ ಹೈಬ್ರಿಡ್ ಮೆಣಸಿನ್ಕಾಯಿಗೂ ಏನ್ ಹೇಳ್ಬೇಡ್ರಿ ನಮ್ ಮಂತ್ರಿ ಒಬ್ಬ ನಮ್ ಗೆಳೆಯ ಐಸಿ ಊರನ್ನ ಕೇಳ್ಸಿದ್ರಿ ಇಲ್ಲಿಲ್ರಿ ಇಲ್ಲೇ ತಾಂಬಾ ಊರಾಗ್ರಿ ನೀವ್ ಯಾರು ತಾಂಬಾದವ್ರು ಇದ್ರಿರ್ಬೇಕು ಊರನ್ನ ಕಿಣಗಿ ಅವ್ರ ಕೇಳಿಂದ ಹೋದ್ಸಲ ಮೆಣಸಿನಕಾಯಿ ಹಚ್ಚಾರಿ 1.5 ಎಕರೆ ನಮ್ ನಿಂದ್ರಿಗೆ ಬರೀ ಅದು ಹೇಳ್ತಾನೆ ವಿಡಿಯೋದಾಗ ನೋಡ್ಬೇಕಂತ ಹೇಳಿ ಇಡೀ ಹೊಲಕ್ಕೆಲ್ಲ ಸ್ಪ್ರೇ ಮಾಡಿಬಿಟ್ಟಾನ್ರಿ ಬೂದಿ ಎಲ್ಲ ಇಲ್ಲಿ ಸುಟ್ಟು ಹೋಗ್ಬಿಟ್ಟಾವ್ರಿ ಅವು ಅದು ತಂದೆ ತಾರು ಕಳ್ಕೊಂಡಿರ್ತೇವೆ ಹೈಬ್ರಿಡ್ ಕುಲಾಂತರಿಸಿರ್ತೇವೆ ಕುಲಿಗಡಿಸಿರ್ತಾರ್ರಿ ಅದು ಜವಾರಿ ಅಲ್ರಿ ಅದು ಮೆಣಸಿನ್ಕಾಯಿ ಅದು ತಿಂದ್ರೆ ಮೆಣಸಿನ್ಕಾಯಿ ಕಣ್ಣ ನೀರ್ ಬರಂಗಿಲ್ಲ ಏನೋ ಆಗೋದಿಲ್ಲ ಅದು ಅದನ್ನ ನೋಡಿದ್ರೆ ಕಣ್ಣ ನೀರು ಬರ್ಬೇಕು ಅದು ಮೆಣಸಿನ್ಕಾಯಿ ಅದು ಈಗ ಒಟ್ಟು ಹಾಕ್ಬಿಟ್ಟ ಹೋಗಿದ್ರು ಕಣ್ಣ ನೀರು ಬರೋದಿಲ್ಲ ಏನ್ ಕಾರ ಹೊತ್ತು ನಾವು ಮೆಣಸಿನ್ಕಾಯಿ ಇರ್ತಾರೆ ಓಡಿ ಓಡಿ ಯಾಕ್ರಿ ಏನ್ ನಿಂದ್ರಿಗಾರ ಹೀಗಾಗ್ಯದ್ರಿ ಒಂದ್ 2 ಗಿಡ ಕೊಡ ನೋಡ್ಬೇಕು ಅದೇನ್ ಚಲೋ ಒರಿಜಿನಲ್ ಗಿಡನ ಹೈಬ್ರಿಡ್ ಗಿಡ ಅವು ಡುಪ್ಲಿಕೇಟ್ ಅದಕ್ಕೆ ನೀವು ಹೋಗಿ ಬೂದಿ ನಿಮಗಂದ್ರೆ ಏನ್ ತಿಳ್ಕೊಂಡಿವಿ ಹೆಚ್ಚ ನೀನು ಬೂದಿಯ ಧರಿಸಿದ್ರ ವಾದಿ ತಗಲ ರೋಗತ್ತೆ ಸಂತ್ರ ಹಾಡ್ಯಾರ ಹಿಂದಿನ ಜನ್ಮಾನದೊಳಗೆ ಏನಂತ ಹಾಡ್ಯಾರ ತಾಗಂಡಿ ತಪ್ಪಿಯಲ್ಲಿ ಎಂದೆಲ್ಲ ಗಂಗಾಳಕ್ಕೆ ತೊಳೆದ್ರ ಇದು ಬೂದಿ ಹಚ್ಚಿ ಸ್ವಚ್ಛ ಆತಾವ ಅಂತ ಹೇಳ್ಯಾರ ಹುಣ್ಣ ಹೂಗಳ ಹತ್ತಿ ನರಳು ಮನುಷ್ಯ ಸಹಿತ ಬೂದಿ ಆರಾಮ್ ಮಾಡ್ಯಾವ ಅಂತ ಹೇಳ್ಯಾರ ನೀವೇನ್ ಮೆಣಸಿನಕಾಯಿ ಹೈಬ್ರಿಡ್ ಮೆಣಸಿನಕಾಯಿ ಕೊಡ್ರಿ ಏನೆಲ್ಲ ಏನ್ ಮಾಡ್ಬೇಕು ಅಂದ ನೋಡಿ ಹೋಗ ಪಟ ಮಜ್ಜಿ ಹೊಡಿ ಬಂದಾರ ಅಂತ ಹೇಳಿದೆ ಮತ್ ಮಜ್ಜಿ ಹೊಡಿಸಿದ್ರಿ ಮೇಲೆ 70 ಮುಂಜಾನೆ ಕವರ್ ಆದ್ರು ಮೆಣಸಿನ ಗಿಡ ಎಲ್ಲಾರ್ಕಿಂತ ಚಲೋ ಉತ್ಪನ್ನ ತಗೊಂಡ್ರಿ ಅವ ಬರೇ ಬೂದಿ ಗಡ್ಡಿ ಕಟ್ಟಿಸದ ಅಲ್ಲಿಂದ
ಬೂದಿ ಬಡ್ಡಿ ಕಟ್ಟಿಸದ ಆಮೇಲೆ ಮಜ್ಜಿಗೆ ಹೊಡೆದ ಏನೇನೋ ಮಾಡ್ದ. ಬೆಳ್ಳುಳ್ಳಿಗೆ ಹಾಕ್ತಾರ ಆಗಿನ ಕಾಲದಾಗ. ಹಾ ರೀ ಈಗನು ಹಾಕ್ತಾರ. ಬೆಳ್ಳುಳ್ಳಿ ಒಂದಕ್ಕೆ ಹಾಕ್ತಾರ. ಎಲ್ಲಕ್ಕೂ ನಡೀತಿದ್ರಿ ಅದು. ಎಲ್ಲ ನಡೀತದ. ಅದ್ರಾಗ ಇದಕ್ಕಂತೂ ಅಗ್ದಿ ಸ್ಪೆಷಲ್ ರೀ ಅದು. ಇದು ಐತ್ರಿ ನಮ್ ಹಳ್ಳಿ ಜನ ಹೆಚ್ಚು ಮೊದಲು ಬಳಸೋದು ಬೆಳ್ಳುಳ್ಳಿಗೆ. ಬೂದಿ ಮಜ್ಜಿಗೆ ಹಾಕ್ತಿದ್ರಿ ಎಲ್ಲ ಕರಿಬೇವು ಎಲ್ಲಕ್ಕ ಮಜ್ಜಿಗೆ ಪುಡಿ ಮಜ್ಜಿಗೆ ಹಾಕ್ತಾರ್ರಿ. ಮತ್ತೆ ಎಲ್ಲ ಗೊತ್ತದಲ್ರಿ ನೀವು ಅಂದ್ರೆ ಅದು ಯಾಕೆ ಫೋಕಸ್ ಮಾಡಬಾರ್ದು ಇಲ್ಲ ನಮ್ಮಲ್ಲಿ ಬರಲ್ಲ ಹೇಳಕತ್ತೀನಿ ನಾ ಇದು ಕರಿಬೇವು ಮಾಡಿದೇವ್ರಿ ಅಂದಾರ ಇಲ್ಲಿ ಈ ಅಜ್ಜಿ ಬಗ್ಗೆ ನೀವು ಕೇಳಿದ್ರಿ ಹೋಗಿಲ್ಲ ಹಬ್ಬ ಅಂದಿಲ್ಲ ಹುಣ್ಣು ಅಂದಿಲ್ಲ ಅಮಾಸೆ ಅಂದಿಲ್ಲ ಜಳಕ್ ಅಂದಿಲ್ಲ ದೇವರಂಗಿಲ್ಲ ಪೂಜೆ ಅಂದಿಲ್ಲ ಏನೋ ಅಂದಿಲ್ಲ ಏನಾದ್ರೂ ಅನ್ನೋದಿದ್ರಿ ನಾ ದುಡಿಮೆ ನಮ್ಗೆ ರಾಜ್ಕುಮಾರ್ ಹೇಳಲ್ಲ ದುಡಿಮೆ ನಮ್ಗೆ ಅದ್ರಲ್ಲಿ ದೇವರ ಹುಡುಕು ಅಂದಾನ 40 ಮಂದಿನ ತಗೊಂಡು ಆಟ ಕಷ್ಟಪಟ್ಟು 500 ಚೀಲ ಟ್ರಕ್ ಗೊಬ್ಬರ ತಂದು ಹಗಲ ರಾತ್ರಿ ಟ್ರ್ಯಾಕ್ಟರ್ಲಿ ಗೊಬ್ಬರ ಹೊಡೆಯೋದು ವಿಜಾಪುರ ಸಾತಿಲ್ಲ ಯಾವ ಹಳ್ಳಿಯಾಗಿನ ಗೊಬ್ಬರ ಸಿಟಿ ಗೊಬ್ಬರ ಸಾತಿಲ್ರಿ ನನಗೆ ಅಷ್ಟು ಮಾಡಿದ್ರು ನನಗೊಂದು ಚಪ್ಪಲಕ್ಕೆ ಹೋಗತ್ರ ರೊಕ್ಕ ಉಳಿದಿಲ್ರಿ ಅವಾಗ. ನನಗ್ ರೊಕ್ಕ ಬೇಕಂತ ಮಾಡ್ಬೇಕಾರ ಬ್ಯಾಡಪ್ಪ ತಂದಿಲ್ರಿ. ಈಗ ನಾನು ಬೆಲ್ಲಕ್ಕಿಲ್ಲ ಟ್ರಕ್ ನಿಮ್ ಬೆಲ್ಲ ಯಾರು ಬೆಲ್ಲಕ್ ಇಲ್ಲಿ ನಾ ಸುಮ್ ಹೇಳ್ತೀನಿ ಸೊಕ್ಕಿನ ಹೇಳ್ತೀನಿ ಹೇಳ್ರಿ ಅಂದ್ರೆ ಮನಸ್ಸು ತೃಪ್ತಿ ಅದ ನಮ್ ಬೆಲ್ಲಕ್ ರೊಕ್ಕ ಇಲ್ಲ ಖರೆ ಮನಸ್ಸು ಸಮಾಧಾನ ಅದ ಇದೇ ಸಂತೋಷ ಅಲ್ರಿ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕಾಗ್ಯದ.